ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಅರ್ಪಿತಾ ಬಸವರಾಜ್. ನಾನಿವತ್ತು ತುಂಬ ಸುಲಭವಾಗಿ ಮತ್ತು ತುಂಬ ರುಚಿಕರವಾಗಿ ಕೊಕೊನಟ್ ಬರ್ಫಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ನಾನಿಲ್ಲಿ 1 ಕಪ್ ತೆಂಗಿನ ತುರಿ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧದಷ್ಟು ಅಂದರೆ ಅರ್ಧ ಕಪ್ ಸಕ್ಕರೆನ ತೊಗೊಂಡಿದ್ದೀನಿ. ಇವಾಗ ನಾನು ಒಂದು ಪಾತ್ರೆನ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ. ಬರೀ ಸಕ್ಕರೆ ಕರಗಿಸ್ಕೊಳ್ಳೋಕ್ಕಷ್ಟೇ ಇದು. ಅದಕ್ಕೆ 1/4 ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು. ಅದು ಒಂದೇಳೆ ಪಾಕ ಬರಬೇಕು ಆ ರೀತಿ ಏನೂ ಇಲ್ಲ. ಸಕ್ಕರೆ ಕರಗಿಸ್ಕೊಂಡ್ರೆ ಸಾಕು. ಇವಾಗ ನೋಡಿ ಸಕ್ಕರೆ ಕರಗಿದೆ. ಇವಾಗ ತುರಿದಿಟ್ಟಿರೋ ತೆಂಗಿನ ತುರಿನ ಹಾಕೋತಾ ಇದ್ದೀನಿ. ಇವಾಗ ನೀವು ಕಾಯಿನ ತುರಿಬೇಕಿದ್ರೆ ಅದು ದಪ್ಪಾಗಿ ಪೀಸ್ ಬರೋದು ಆ ರೀತಿ ಎಲ್ಲ ಆಗುತ್ತಲ್ವ. ಆ ರೀತಿ ಏನಾದರೂ ಆದರೆ ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಹಂಗೇನೆ ಸ್ವಲ್ಪ ರುಬ್ಕೊಂಡ್ರೆ ಸಾಕು. ನೀರು ಹಾಕ್ತಾನೆ ರುಬ್ಕೋಬೇಕು. ನೋಡಿ ಅದನ್ನು ಹಾಕ್ಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಹಾಗೇನೆ ನೀರು ಸಿಯೋವರೆಗೂ ಇದು ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ನಾವು ಏನೇ ಸ್ವೀಟ್ ಮಾಡಿದ್ರು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಆವಾಗಲೇ ತುಂಬ ರುಚಿಯಾಗಿ ಬರೋದು. ಇದು ತಳ ಬಿಡೋವರೆಗೂ ಹಾಗೇನೆ ಹುರ್ಕೋಬೇಕು. ಒಂದು 5-10 ನಿಮಿಷಕ್ಕೆಲ್ಲ ಇದು ರೆಡಿ ಆಗುತ್ತೆ. ಇದೇ ಸಮಯದಲ್ಲೇ ಒಂದು ಪ್ಲೇಟ್ಗೆ ನಾನು ಒಂದು ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಸವರ್ಕೊಂಡು ಇಟ್ಕೋಬೇಕು. ನೋಡಿ ಇದೂ ಸ್ವಲ್ಪ ನೀರು ಕಡಿಮೆ ಆಗ್ತಾ ಇದೆ. ಇದು ಚೆನ್ನಾಗಿ ತಳ ಬಿಡಬೇಕು. ನೋಡಿ ನೀರು ಕಡಿಮೆ ಆಗ್ತಾ ಇದೆ, ಗಟ್ಟಿ ಆಗ್ತಾ ಇದೆ ಹಂಗೇನೆ. ನೋಡಿ ಗಟ್ಟಿ ಆಗ್ತಾ ಇದೆ, ಹಂಗೆ ಲೈಟಾಗಿ ತಳ ಬಿಡ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಇವಾಗಲೇ ಏನಾದರೂ ನಾವು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ಇದು ಪೀಸಸ್ ಬರಲ್ಲ. ಈ ಸಮಯದಲ್ಲೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಹಾಕೋ ಉದ್ದೇಶ ಏನಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕಷ್ಟೇ. ನೋಡಿ ಇದು ಗಟ್ಟಿ ಆಗಿದೆ, ನೋಡ್ತಾ ಇರ್ಬೋದು ನೀವು. ನೋಡಿ ಇದು ತಳ ಬಿಡ್ತಾ ಇದೆ. ಇವಾಗ ಇದು ರೆಡಿ ಆಗಿದೆ. ಇವಾಗ ನಾವು ತುಪ್ಪ ಸವರಿಟ್ಕೊಂಡಿರೋ ಪ್ಲೇಟ್ಗೆ ಸರ್ವ್ ಮಾಡ್ಕೋಬೇಕು. ನೋಡಿ ಸರ್ವ್ ಮಾಡ್ಕೊಂಡೆಲ್ಲ ಈಕ್ವಲ್ ಮಾಡ್ಕೋಬೇಕು. ನೋಡಿ ಎಲ್ಲ ಈಕ್ವಲ್ ಮಾಡಿ ಇಟ್ಟಿದ್ದೀನಿ. ಇವಾಗ ಆರಿದ ಮೇಲೆ ನಾವು ಪೀಸಸ್ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೀಸಸ್ಸು. ಇದನ್ನು ಬೆಲ್ಲದಲ್ಲೂ ಕೂಡ ಮಾಡ್ಕೋಬೋದು, ಅದೂ ಎಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಬಾಯ್.